ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಮಾತಾಡ್ಬಿಟ್ಟಿಲ್ಲ, ಅವ್ರು ಕೇಳಿದ್ದೀರಾ? ಯಾವ ಭಾಷೆ ಬೈತಾರೆ ಕೇಳಿದ್ದೀರಾ ನೀವು? ನಮ್ದೆಲ್ಲ ಏನೂ ಇಲ್ಲ. ನಾವು ಕ್ಯಾಮ್ರಾ ಈ ಕಡೆ ಇರೋದ್ರಿಂದ ವೈರಲ್ ಆಗುತ್ತೆ. ನಮ್ಮ ಸ್ನೇಹಿತರ ಮಾತುಗಳು ಯಾವ ತರ ಬನ್ನಿ ಹೇಳ್ತೀನಿ, ಅವ್ರು ಕೇಳಿ. ಅವ್ರಿಗೆ ಹೇಳ್ತೀನಿ ಸರ್. ಇನ್ನೊಂದು, ನೀವು ಕೇಳಿದ್ದು ತುಂಬಾ ಟೀಸರ್ ಸರ್, ಅದೆಲ್ಲ ನೀವು ಗೌರ್ಮೆಂಟ್ ಅವೆಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಕೇಳಿ, ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಕ್ಯಾಮ್ರಾ ಇರೋದು ಹೆಂಗ್ ಮರ್ತೋಗುತ್ತೋ ನಮಗೆ ಅಲ್ಲಿ ಮೈಕ್ ಇರೋದು ಮರ್ತೋಗ್ಬಿಡುತ್ತೆ. ಹೌದು. ಬಟ್ ಇನ್ನೊಂದು, ನಾವ್ ಯಾವಾಗಲೂ ತಪ್ಪಿದ ತಿದ್ಕೋತೀವಿ ಸರ್, ನಾವು ಕಲಿತೀವಿ. ನೆಕ್ಸ್ಟ್ ಮ್ಯಾಚ್ ಇಂದ ನೋಡಿದ್ರೆ ಮೈಕ್ ಆಫ್ ಇತ್ತು, ಹೇಗೆ ಕರೆಕ್ಟಾ? ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾನು ವಿಷ್ಣು ಕೇಳ್ಬಿಟ್ಟು, ಯಾಕಪ್ಪ ಆಕ್ಚುಲಿ ನಾನು ಬೈದಿದ್ದು ವೈರಲ್ ಆಗಿದ್ದಲ್ಲ, ಅದು ನಾನ್ ಬೈದಿದ್ದು ವೈರಲ್ ಆಗಿದೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡಿ ಕೇಳಿ ಸುದೀಪ್ ಅವರು ಹಿಂಗ್ ಮಾತಾಡಲ್ಲ ಬಟ್ ಆಕ್ಚುಲಿ ನನ್ಗೆ ಆ ವೈರಲ್ ಆ ಬೈಗಳಾದ್ಮೇಲೆ ತುಂಬಾ ಫ್ಯಾನ್ ಫಾಲೋವರ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಫೀಮೇಲ್ಸ್ ಎಂತೆಂತವ್ರು ಮೆಸೇಜ್ ಮಾಡ್ತಾರೆ, ಏನ್ ನಮ್ಗೆ ಎಷ್ಟು ನಮ್ಮೂರು ಅನ್ಸ್ಬಿಟ್ಟಿದ್ದಾರೆ ಕನೆಕ್ಟ್ ಆಗಿದೆ, ಕನೆಕ್ಟ್ ಆಗಿಲ್ಲ. ಬಟ್ ಐ ಗೆಸ್ ನೀವು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ದು ಅದೆಲ್ಲ ಕೇಳಿದಿದ್ರೆ ಇನ್ನೂ ಜಾಸ್ತಿ ಓಡಿರೋದು ನಮ್ದು. ಬಟ್ ಮೈಕ್ ಸ್ವಲ್ಪ ಕೆಳಗೆ ಇಟ್ಟಿದ್ವಿ ನಾವು. ಅದೇ ಮಂಜು ಬಯಸ್ಕೊಂಡ್ರೆ ನೆಕ್ಸ್ಟ್ ಮ್ಯಾಚ್ ಕೂಡ ಅದಿದ್ದಿದೆ. ಆಕ್ಚುಲಿ ಅದು ಫಸ್ಟ್ ಸೀಸನ್ ಇಂದ ನಡೀತಿದೆ ಸರ್. ಈಗ ಸ್ವಲ್ಪ ಪಾಲಿಶ್ ಆಗಿ ಬೈತೀನಿ, ಅದು ಬೇರೆ ಇರ್ತವೆ. ಲಾಸ್ಟ್ ಒನ್ ಲೋ ಸ್ಕೋರ್ ಆಗಿರುತ್ತೆ ಗೇಮ್. ಅದರಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಹಿ ವಾಸ್ ಟೇಕಿಂಗ್ ಹಿಸ್ ಟೈಮ್ ಅಂತ ಅನಿಸ್ತಾ ಇತ್ತು. ಸೊ ಹಾಗೆ ನೋಡ್ತಾ ಇತ್ತು, ಯಾಕಂದ್ರೆ ಜೆಕೆ ಮತ್ತೆ ಬಂದು ಸ್ವಲ್ಪ ಕೃಷ್ಣ ಇಸ್ ನಾಟ್ ಅ ಪರ್ಸನ್ ಹೂ ವಿಲ್ ಡೂ ದಟ್. ಹಿ ಪ್ಲೇಡ್ ವೆರಿ ಸೆಲ್ಫ್ಲೆಸ್ಲಿ ಅಂಡ್ ಸೆನ್ಸಿಬಲಿ. ಸೆಲ್ಫ್ಲೆಸ್ ಆಗಿ ಏನಕ್ಕೆ ಹೇಳ್ತೀನಿ ಅಂದ್ರೆ, ಕೃಷ್ಣ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದಾರೆ ಅಂದಾಗ ನೀವು ಹೋದ ಸೀಸನ್ ನೋಡಿರ್ತೀರ, ನಿದ್ದೆ ಆಗ್ಬೋದು ಎಷ್ಟೋ ಜನದ್ದು. He is a very hard hitting thing, but that day was very selfless because Raji was playing extremely well. And ತುಂಬಾ ಲೋ ಸ್ಕೋರ್ ಆಗಿರೋದ್ರಿಂದ ನಮ್ದು ಬ್ಯಾಟಿಂಗ್ ಆರ್ಡರ್ ಎಲ್ಲ ಡೀಪ್ ಇರೋದ್ರಿಂದ ನಾವು ಕಾಮ್ನೆಸ್ ಕಳ್ಕೊಂಡೆ. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೊಂದೆರಡು ವಿಕೆಟ್ ಹೋಗಿದ್ರೆ ಟೆನ್ಷನ್ ಆಗಿರೋದು. ಆ ಮೂಮೆಂಟ್ ಅಲ್ಲಿ ಹೋಗಿ ಡಿಫೆಂಡ್ ಮಾಡಿ ರಾಜೀವ್ ಸ್ಟ್ರೈಕ್ ಕೊಡೋದಕ್ಕೆ ಕೂಡ ಇಟ್ ಟೇಕ್ಸ್ ಅ ಲಾಟ್ ಸರ್. ಅದು ನಾವು ಟೀಮ್ ಮೇಟ್ಸ್ ಆಗಿ ನಮ್ಗೆ ಅರ್ಥ ಆಗುತ್ತೆ, ಹೊರಗಡೆ ಕುತ್ಕೊಂಡು ಮಾತಾಡೋರಿಗಲ್ಲ. ಅಂಥದ್ರಲ್ಲಿ ತುಂಬಾ ಟ್ರೋಲ್ ಆಗ್ಬೋದು ಅವರು, ಏನಯ್ಯ ಹೊಡಿತಾ ಇಲ್ಲ ಟೆಸ್ಟ್ ಮ್ಯಾಚ್ ಆಡೋ. He was actually playing sensibly because it was very important for him to stay there, give Rajiv. ನೋಡಿ ಆಕ್ಚುಲಿ ಈಗ ಮುಂದೆ ಹೋಗ್ತೀನಿ, ದಿಢೀರಂತ ರಾಜೀವ್ ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್ಲಿ ಕೃಷ್ಣನ್ ಔಟ್ ಆಗ್ತಾರೆ. ಸಡನ್ಲಿ ಒಂದು ಟೆನ್ಷನ್ ಬರುತ್ತೆ, ಸ್ಕೋರೇ ಇಲ್ಲ ಬಟ್ ಟೆನ್ಷನ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಅವರು ಯು ಆರ್ ಸೇವಿಂಗ್ ಇಸ್ ವಿಕೆಟ್. ಬಟ್ ಅನ್ಫಾರ್ಚುನೇಟ್ಲಿ ಅದರ್ವೈಸ್ ಇವಾಗ ನಾವೇನಾದ್ರೂ ಕೃಷ್ಣ ಹೊಡಿಗೆ 10 ಓವರ್ ಮುಗಿಸಿ ಅಂದಿದ್ರೆ, ನಿಜ ಹೇಳ್ತೀನಿ 9ರಿಂದ 10 ಓವರ್ ಮುಗಿಸ್ಬಿಟ್ಟು ಬರ್ತಾ ಇದ್ವಿ ನಾವು. ಬಟ್ ಐ ಗೆಸ್ ಫೈನಲ್ ಸರ್, ಅಲ್ಲಿ ನಾವು ಎಡಬಾರ್ದು ಅಥವಾ ಅರ್ಜೆಂಟ್ ಬೇಡ, ಹೊಟ್ಟೆನು ಇದು ಮನೆಗೆ ಬರ್ಬೇಕು. ಕರೆಕ್ಟಾ? ಇದು ನಾನು 10 ಓವರ್ ಹೊಡಿತೀವ, ಈ ಅಹಂ ಯಾಕೆ? ಗೆಲ್ಬೇಕಷ್ಟೇ. ನಮ್ಗೆ ಯಾವಾಗ ರನ್ ರೇಟ್ ಬೇಕೋ, ದಟ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು. ವೆನ್ ಯು ಆರ್ ಲೀಡಿಂಗ್ ಅ ಸೈಡ್, ನಾವೇನು ಕೊಡ್ತೀವಿ? ಅವ್ರೇನೋ ಕೇಳಿದಾರೆ, ಮಾತಾಡ್ತಾ ಇದ್ದೀವಿ ನನ್ನ ಮಧ್ಯೆ. ಅವರು ಇವಾಗ ನಾನು ಒಬ್ಬ ಕ್ಯಾಪ್ಟನ್ ಮುಗಿಸ್ಬಿಟ್ಟು ಬನ್ರಿ ಅಂತ ನನ್ನಾರ whom are we trying to prove anything here? Ultimately we need the cup. And ಇನ್ನೊಂದು ಹೇಳ್ತೀನಿ, ಪ್ರತಿ ಸಲ ಸೆಮಿಫೈನಲ್ ಫೈನಲ್ಗೆ ಹತ್ರಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದಿದೆಯಲ್ಲ, ಇಟ್ ಟೇಕ್ಸ್ ಅ ಲಾಟ್. ಸೊ ಸೆನ್ಸಿಬಿಲಿಟಿ ಇಸ್ ಸಮಥಿಂಗ್ ಇಟ್ ಟೇಕ್ಸ್. ಅಲ್ಲಿ ಯಾರು ಇಂಪ್ರೆಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಹೊಡೆಯೋದಲ್ಲ ಸರ್. ಫೈನಲ್ ಕಪ್ ಗೆಲ್ಬೇಕು, ಫೈನಲ್ಸ್ ಗೊತ್ತು ಹೋಗಾಗಿದೆ. ಗೆಲ್ಲದಂತೂ ಖಂಡಿತವಾಗ್ಲೂ ಖಚಿತ ಇತ್ತು. ನೀವು ನೋಟಿಸ್ ಮಾಡಿದ್ರೆ ಇಲ್ಲೋ ಲೋ ಸ್ಕೋರ್ ಅಂತ ನೀವು ಹೇಳ್ತೀರಿ. ಯಾಕಾಯ್ತು ಲೋ ಸ್ಕೋರ್? ಬಿಕಾಸ್ ಆಫ್ ವಾಟ್ ವಿ ಲೇಡ್. ನಾವು ಟ್ರಾಪ್ಸ್ ಎವ್ರಿಥಿಂಗ್. ವಿ ಹ್ಯಾಡ್ ಅವರ್ ಗೇಮ್ ಪ್ಲಾನ್ ವೆರಿ ರೈಟ್. ಇವನ್ ಚೆನ್ನೈ ಮೇಲೂ ಪ್ರತಿಯೊಬ್ಬರೂ ಇವಾಗ ಅವ್ರ ಕಡೆ ಇರೋ ಬೆಸ್ಟ್ ಪ್ಲೇಯರ್ ವಿಕ್ರಾಂತ್. ಬಟ್ ವಿಕ್ರಾಂತಿಗೆ ಹೇಗೆ ಬೌಲಿಂಗ್ ಮಾಡಬೇಕು, ಹಾಗೆ ಬೌಲಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ನನ್ನ ಟೀಮಿಗೆ ಹೇಳಿದಿಷ್ಟೇ, ಒಂದು ರೋಲ್ಸ್ ರಾಯ್ಸ್ ಕಾರ್ ಹೊಡಿಬೇಕು ಅಂದ್ರೆ ಕಾರಿಂದ ಹೋಗಿ ಅದ್ರ ಟೈರ್ಸ್ಗಳಿದ್ದೆ ಹೋಗಿ. ನಾವು ಹೋಗಿದ್ದು ಬೇರೆ ಪ್ಲೇಯರ್ಸ್ ಇಂದ ಸರ್, ಖಾಲಿ ಮಾಡ್ಕೊಂಡ್ಬಂದ್ವಿ ಪ್ಲೇಯರ್ಸ್ನ. ಅದು ಅವ್ರ ಮೇಲೆ ಸ್ಟ್ರೆಸ್ ಆಗ್ತಿದ್ದಂಗೆ ನೋಡಿ ಅವರೇನೋ ಟ್ರೈ ಮಾಡಿ. ಐ ಟೋಲ್ಡ್ ಎವ್ರಿಬಡಿ, ವಿಲ್ ಗಿವ್ ಒನ್ ಆಪರ್ಚುನಿಟಿ, ಯೂಸ್ ಇಟ್. ಯು ಗಾಟ್ ಇಟ್ ರೈಟ್. ಬೆಂಗಾಲಲ್ಲೂ ಇಟ್ಸ್ ನಾಟ್ ದಟ್ ವಿ ಟುಕ್ ದೆಮ್ ಫಾರ್ ಗ್ರಾಂಟೆಡ್. ಇಟ್ಸ್ ಅ ವೆರಿ ಗುಡ್ ಸೈಡ್, ಬಟ್ ವಿ ಹ್ಯಾಡ್ ಅವರ್ ಪ್ಲಾನ್ ರೈಟ್. ಅಂಡ್ ವಿ ನ್ಯೂ. ಇವತ್ತು ಪ್ರದೀಪ್ ಇಲ್ಲ, ಇಲ್ಲಿ ಅಬ್ರಾಡ್ ಅಲ್ಲಿದ್ದಾರೆ. ಪ್ರದೀಪ್ ಆಲ್ಸೋ ಕೆಪ್ಟ್ ಟೆಲಿಂಗ್ ದಟ್ ಒನ್ ಸೈಡ್ ಆಗತ್ತಿದ್ದು ಅಂತ, ಬಿಕಾಸ್ ದಟ್ ಇಸ್ ದ ವೇ ದ ಟೀಮ್ ಪ್ಲೇಡ್ ದಿಸ್ ಟೈಮ್. ಥ್ಯಾಂಕ್ ಯು ಸರ್. ಒಂದು ಗ್ರೂಪ್ ಫೋಟೋವನ್ನು ತೆಗೆದುಕೊಳ್ಳುವಂತ ಸಮಯ. ಇಡೀ ಟೀಮ್ ನಾವು ಗ್ರೂಪ್ ಫೋಟೋ. ಬಿಫೋರ್ ದಟ್ ಐ ವಾಂಟ್ ಟು ಸೇ ಸಮಥಿಂಗ್. ಇಲ್ಲಿ
ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಡಗೌಟ್ ಅಲ್ಲಿ ಕೂತಂತ ತುಂಬಾ ಜನ ಇದ್ದಾರೆ. ಅದರಲ್ಲಿ ಪ್ರಿಯಾ, ರೇಷು, ಅಪರ್ಣ, ಇಂಶಾರ ಬಂದಿದ್ರು, and all the other ladies from my film industry, and my fabulous friends Raju Gowda, Ranjit and Jagdish. ಲಾಸ್ಟ್ ಅಲ್ಲಿ ನಮ್ಮ ಚಕ್ರವರ್ತಿ ಬಂದಿದ್ರು, ತುಂಬಾ ಆರ್ಟಿಸ್ಟ್ಗಳು ಬಂದಿದ್ರು, ಪನ್ನಗ. ನಮ್ಮ ಡಗೌಟ್ ಅಲ್ಲಿ ಐ ಥಿಂಕ್ ದ ವೈಬ್, ದ ಫೋಕಸ್ ಇದ್ದಿದ್ದು ಬಿಕಾಸ್ ಆಫ್ ಆಲ್ ದಿಸ್ ಸ್ಟ್ರೆಂತ್. ಇವ್ರು ಯಾರು ಕ್ರಿಕೆಟ್ ಆಡಕ್ ಬಂದಿಲ್ಲ, ನಮ್ಮ ಬೆಂತಟ್ಟಕ್ಕೆ ಬಂದ್ರು. ಆಮೇಲೆ ಆ ಪ್ರೋತ್ಸಾಹ ಇದೆಯಲ್ಲ, ಐ ಥಿಂಕ್ ಐ ವಿಲ್ ನೆವರ್ ಫರ್ಗೆಟ್, ಬಿಕಾಸ್ ಆ ಚಿಯರ್ಸ್ ನೀವು ನೋಡಿರ್ತೀರಿ ಡಗೌಟ್ ಕಡೆ ಯಾವಾಗ ಕ್ಯಾಮ್ರಾ ಬಂದ್ರು, ದ ವೇ ವಿ ಆರ್ ಆಲ್ ಎಂಜಾಯಿಂಗ್. ಐ ಥಿಂಕ್ ಐ ಓ ದಿಸ್ ಟು ಆಲ್ ಆಫ್ ದೆಮ್. ಅಂಡ್ ಇವತ್ತಿಲ್ಲಿ ಸುನೀಲ್ ಬಂದಿಲ್ಲ ಬಿಕಾಸ್ ಒನ್ ಆಫ್ ಹಿಸ್ ಫ್ರೆಂಡ್ಸ್ ಫಾದರ್ ಪಾಸ್ಡ್ ಅವೇ. ಪ್ರದೀಪ್ ಅವ್ರು ಬಂದಿಲ್ಲ ಬಿಕಾಸ್ ಅಬ್ರಾಡ್ ಸಮಯ. ಸೊ ಐ ಮಿಸ್ ಮೈ ಎಂಟೈರ್ ಟೀಮ್ ಹಿಯರ್. ಅಂಡ್ ಹಾಗೇನೆ ಸೋಷಿಯಲ್ ಮೀಡಿಯಾ, ಕರ್ನಾಟಕ ಬುಲ್ಡೋಸ್ಗೆ ಸಪೋರ್ಟ್ ಮಾಡಿದ ರೀತಿ, ಮಾಧ್ಯಮ ಸಪೋರ್ಟ್ ಮಾಡಿದ ರೀತಿ. ಅಂಡ್ 12 years ಅಂತ ನಾವೇನು ಹೇಳ್ತೀವಿ, ಆ ವೇಟಿಂಗ್, and the waiting is over, you don't know how long you waited. But frankly speaking, ಈ ಲೀಗ್ಸ್ ಅಲ್ಲೇ ಸೋತ್ಕೊಂಡು ಬಂದ್ಬಿಟ್ರೆ ಬೇಜಾರಿರಲ್ಲ. ಓಕೆ, ನಮ್ಮ ಟೀಮ್ ಚೆನ್ನಾಗಿಲ್ಲ, ಚೆನ್ನಾಗಿ ಆಡಿಲ್ಲ ಅಂತ ಅನ್ಕೊಂಡ್ಬಿಡ್ಬೋದು. ಪ್ರತಿ ಸಲ ತುಂಬಾ ಕಷ್ಟಪಟ್ಟು ಆಡಿ, ಅದು ಕೆಲವು ಟೈಮ್ ಬ್ಯಾಡ್ ಲಕ್. ಈ ಟೂರ್ನಮೆಂಟ್ ಅಲ್ಲಿ ಅದು ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಅರ್ಥ ಆಗಲ್ಲ. ಸೆಮಿಫೈನಲ್ ಆಡ್ತಾ ಇರ್ತೀವಿ, 3 ಗೇಮ್ ಗೆದ್ದು ಆಡ್ತಾ ಇರ್ತೀವಿ, ಯಾವ್ದು 1 ಗೇಮ್ ಗೆದ್ದವ್ರ ಮೇಲೆ ಆಡ್ತಾ ಇರ್ತೀವಿ. ಅಲ್ಲಿ ಸೋಲೋ ಉರಿ ಇದೆಯಲ್ಲ, ಆ ವೈರಲ್ ವಿಡಿಯೋಕ್ಕಿಂತ ವರ್ಸ್ಟ್ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ಅದಾಗಿತ್ತು ನಮಗೆ. ನಾವೇ ಯಾವುದೋ ಟೀಮ್ ನಲ್ಲಿ ಗೆದ್ದು ಒಂದು ಟೀಮ್ನ ಒಳಗೆ ಕರೆಸ್ಕೊಂಡು ಸೆಮಿಫೈನಲ್ ಅವ್ರ ಹತ್ರನೇ ಓಡಿಸ್ಕೊಂಡು ನಮ್ಮೂರಲ್ಲಿ ಹೋಗಿರ್ತೀವಿ. ಇವತ್ತೊಂದು ಯಾಕೋ ಚಿಕ್ಕ ಹಠ ಆಯಿತು, ಅವ್ರೂರಲ್ಲಿ ಹೊಡಿಬೇಕು ಚಿನ್ನ, ಅದನ್ನ ಹೊಡೆದ್ವಿ. ಅಂಡ್ ಅದನ್ನ ಕಾರಣ ಏನಂತಂದ್ರೆ, ಈ ನನ್ನ ಹಿಂದೆ ನಿಂತಿರೋ ಒಂದು ಸ್ಕ್ವಾಡ್, ಇವರೆಲ್ಲರೂ ಬಂದು ಅವಾಗಿಂದ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಲೆಟ್ ಮಿ ಟೆಲ್ ಯು ಸಮಥಿಂಗ್. Nobody can be a great leader or a captain unless and until they wholeheartedly accept me as their leader and captain. I thank my entire team for that, for believing in me. 12 ವರ್ಷಗಳಿಂದ ನಾವು 100 ಸೀಸನ್ ಆಡ್ಕೊಂಡು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.